ಭೈರವ, ಓಯ್ ಭೈರವ. ರೀ, ಏನಾಯ್ತು? ಭೈರವ ಇನ್ನೂ ಬಂದಿಲ್ವೇನು? ಇನ್ನು ಇಲ್ಲ. ಮತ್ತೆ ಅವನ್ ಯಾವಾಗ ಬರ್ತಾನೆ? ಅದನ್ನ ನಾನ್ ಹೇಗ್ ಹೇಳಿ? ಯಾವಾಗ ಹೊರಡ್ಬೇಕು ಮಾಮ? ನಾಳೆ ಬೆಳಗ್ಗೆ ಬೇಗ ಬಿಡಾರೋನ್ ತೆಗಿಬೇಕು ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲಿಯಾದ್ರೂ ಮುಟ್ಟಬೇಕಲ್ವಾ? ಮಾಮ, ಈ ಸಲ ಇಲ್ಲಿಗೆ ನೀವು ಬಂದ್ಮೇಲೆ ಎಷ್ಟು ಜನರ ಕೆಲಸ ಆಯ್ತು. ಆ ದಾಜಿ ಅವ್ರ ಕೆಲಸ ಆಯ್ತು, ಭೈರವ್ರ ಕೆಲಸ ಆಯ್ತು, ಮತ್ತೆ ಆ ತೊಂದರೆ ಕೊಡೋ ಹುಚ್ಚ ಜನರ ತಲೆನೂ ಸರಿ ಆಯ್ತು ನೋಡಿ. ಹೌದಪ್ಪ, ನೀನ್ ಹೇಳ್ತಿರೋದ್ ಸರಿ ಇದೆ. ಜನರನ್ನ ಸುಖವಾಗಿಡೋದು, ಅವ್ರ ಕೆಲಸ ಮಾಡ್ಕೊಡೋದು, ಅವ್ರು ಬರೀ ನನ್ನ ಬಿಡಾರಕ್ ಬರಬೇಕು ಅನ್ನೋ ಇಚ್ಛೆ ನನಗಿರುತ್ತೆ. ಸಾಕಷ್ಟು ಜನ ಬರ್ತಾರೆ, ಮತ್ತೆ ಕೆಲವರು ಮರ್ತು ಹೋಗ್ತಾರೆ. ಇರ್ಲಿ ಬಿಡು ಮಾಮ, ನಾವು ನಿಮ್ ಜೊತೆಗ್ ಬರೋದಲ್ವಾ? ಅದೇನ್ ಕೇಳುವ ಪ್ರಶ್ನೆ ಏನಮ್ಮ? ಅದು ಮೊದ್ಲೇ ನಿರ್ಧಾರ ಆಗಿದೆ ಅಲ್ವಾ? ಈ ವರ್ಷದ ಕೊನೆಯಲ್ಲಿ ನಿಮ್ಗೆ ಎಲ್ಲ ದುಡ್ಡು ಸಿಗುತ್ತೆ ಅಂತ. ನೀವು ನಮ್ಮವರೇ ಅಲ್ವಾ? ಅದ್ರಲ್ಲಿ ಮತ್ತೆ ಬೇರೆ ಏನ್ ಯೋಚನೆ ಮಾಡೋದಿದೆ? ನೀವಿಲ್ಲೇ ಬಿಡಾರದಲ್ಲೇ ಇರ್ತೀರ. ಹೌದು ಹೌದು, ನಾವು ನಿಮ್ ಜೊತೆ ಬರ್ತೀವಿ. ರಾತ್ರಿನೇ ವಸ್ತುಗಳನ್ನೆಲ್ಲ ಕಟ್ಟಿಡ್ತೀವಿ. ಅದೇನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣನೇ ಬೇಗ ಹೊರಡ್ಬೋದು. ಮತ್ತಿಲ್ಲಿ ಕೇಳಿ, ಯಾರಿಗೂ ಅಷ್ಟೇನು ಹೇಳೋ ಅವಶ್ಯಕತೆ ಇಲ್ಲ. ಜನರು ನಮ್ಮ ಬಿಡಾರಕ್ಕೆ ತುಂಬಾ ಆಸೆ ಇಟ್ಕೊಂಡು ಬರ್ತಾರೆ, ಇಲ್ಲಿ ಕೂತ್ಕೋತಾರೆ, ತಮ್ಮ ತೊಂದರೆಗಳನ್ನ ಏನಿದೆಯೋ ಅದನ್ನ ಹೇಳ್ಕೋತಾರೆ ನಮ್ಮ ಹತ್ರ. ಅವ್ರದಿಲ್ಲಿ ಭಕ್ತಿ ಇದೆ, ಮತ್ತೆ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನಾವು ಅವ್ರ ಮನೆಗೆ ಹೋಗ್ಬೇಕು ಅಂತ. ಎಲ್ರ ಕಡೆಗೂ ಹೋಗೋದು ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ಅದು ಹೇಗೆ ಅಂತಂದ್ರೆ, ಪಾಂಡುರಂಗ, ವಿಠಲ, ನಿನ್ನ ಹತ್ರ ಬರೋದು ಇನ್ನೂ ಉಳಿದಿದೆಪ್ಪ. ಯಾವಾಗ ನಿನ್ನ ಕಡೆಗೆ ಬರ್ತೀನೋ ಅಂತ. ಆದ್ರೆ ನನಗೆ ಪಂಡ್ರಾಪುರಕ್ಕೆ ಬರುವ ಆಸೆ ತುಂಬಾ ಇದೆ. ಭೈರವ, ಭೈರವ, ರೀ, ರೀ, ಹೇಳ್ರಿ. ಅರೆ, ಏನಾಯ್ತು ಏನಾಯ್ತು? ಭೈರವನ ಹತ್ರ ಹಾವಿದೆ. ಭೈರವ, ಭೈರವ, ನೀನ್ ಅಳ್ಳಾಡ್ಬೇಡ. ನಿನ್ ತಲೆ ಹತ್ರ ಹಾವಿದೆ. ಮಾಮ, ಮಾಮ, ಎಂತ ಸಂಕಟ ಬಂದಿದೆ ನಮ್ಗೆ. ನನ್ ಭೈರವಂಗೆ ಏನಾದ್ರೂ ಆದ್ರೆ? ಇಲ್ಲ ಇಲ್ಲ ಅಮ್ಮ, ಅದು ದೇವರ ಸ್ವರೂಪ. ರೀ, ಅಕ್ಕಪಕ್ಕದವ್ರನ್ನ ಕರೀರಿ. ಅಮ್ಮ, ಸ್ವಲ್ಪ ತಡಿ, ಅದಕ್ಕೆ ಕೈ ಮುಗಿ. ಮಾಮ, ನನ್ನನ್ನ ರಕ್ಷಣೆ ಮಾಡಿ. ಮಗನೇ, ನೀನ್ ಹುಷಾರಾಗಿದ್ಯಲ್ವಾ? ಹೌದು. ನಿಜ ಹೇಳ, ನಮ್ಗೆ ಮಾಮ ಅವರೇ ಆಶೀರ್ವಾದ ಮಾಡಿದ್ದಾರೆ. ನಮ್ ತಲೆ ಮೇಲೆ ಅವ್ರ ಕೈ ಇದೆ. ಮತ್ತೆ ಇಲ್ಲಿಂದ ಮುಂದೆ ಎಲ್ಲನೂ ಚೆನ್ನಾಗಾಗುತ್ತೆ, ನೋಡ್ತಾ ಇರು. ಮಗನೇ, ನನ್ಗೆ ತುಂಬಾ ಭಯ ಆಗಿತ್ತು, ನಿನಗೆಲ್ಲದ್ ಕಚ್ಚಿಬಿಡುತ್ತೋ ಅಂತ. ನನಗನಿಸ್ತು ಮಾಮಾನೇ ಇಲ್ಲಿಗೆ ಬಂದಿದ್ದಾರೆ ಅಂತ. ಏನು? ಏನ್ ಹೇಳ್ತಿದ್ಯಾ? ಮಾಮನ್ ಭೇಟಿಯಾದಾಗಿಂದ ನಮ್ ಜೀವನನೇ ಬದಲಾಗಿದೆ. ಮಾಮ ಅವರೇ ಸ್ವಂತ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ನಿನ್ಗವ್ರ ಭಾಸ ಆಯ್ತು ಅಂದ್ರೆ ಮತ್ತಿನ್ನೇನ್ ಬೇಕು? ಅಮ್ಮ, ನಾಳೆ ನನ್ನ ಪರೀಕ್ಷೆ ಫಲಿತಾಂಶ ಬರುತ್ತೆ. ಗೊತ್ತಾಗುತ್ತೆ ನಾನು ಉತ್ತೀರ್ಣ ಹೊಂದಿದ್ದೀನೋ ಇಲ್ವೋ ಅಂತ. ಮಗನೇ, ನಿನಗೆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಬಂದಿದ್ರೆ ಮಾಮನ್ ಹೆಸರಲ್ಲಿ ಸಿಹಿ ಮಾಡಿ ಹಂಚ್ಬಿಡೋಣ. ಅದನ್ನ ಮೊದ್ಲು ಮಾಮಂಗ್ ಅರ್ಪಿಸ್ಬಿಡೋಣ. ಅವ್ರ ಸಲುವಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಮ್ಮ, ನನಗನ್ಸುತ್ತೆ ನಾನು ಪ್ರಥಮ ಶ್ರೇಣಿಯಲ್ಲಿ ಬರ್ತಿದ್ದೀ ಅಂತ.
ಅರೆ ಮಗನೇ, ನೀನೇನ್ ಹೇಳ್ತಿದ್ಯಾ? ಹೌದು, ನಾನು ತುಂಬಾ ಓದಿದ್ದೀನಿ ಮತ್ತೆ ಪರೀಕ್ಷೆನ ಚೆನ್ನಾಗಿ ಬರ್ದಿದ್ದೀನಿ. ಹಾಗೇನಾದ್ರೂ ಆದ್ರೆ ನಾನ್ ಪೂರ್ತಿ ಊರಿಗೆ ಸಕ್ಕರೆ ಹಂಚ್ಬಿಡ್ತೀನಿ ನೋಡು. ಆದ್ರೆ ನನ್ನ ಹತ್ರ ಅಷ್ಟೊಂದು ಸಕ್ಕರೆ ಇಲ್ಲ ಅಂದ್ರೆ ನನ್ ಮಾಮ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಅವ್ರೊಬ್ರು ಕೊಟ್ರೆ ಪೂರ್ತಿ ಊರಿಗೆ ಕೊಟ್ಟ ಹಾಗೇನೆ. ಹಲೋ ಸಿದ್ದನಾಥಪ್ಪ, ಮೋಳೆ ಮಹಾರಾಜರೇ, ಇಲ್ಲಿಂದ ಈ ಬಿಡಾರವನ್ನು ತೆಗಿಬೇಕು ಅಂತ ಹೇಳಿದ್ರಿ ಅಲ್ವಾ? ಸರಿ, ಹಾಗೆ ಮಾಡ್ತೀನಿ. ಆದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ದಾರಿ ತೋರಿಸಿ. ಹಾಗೆ ಹೂ ಬೀಳಿಸಿ ಉತ್ತರ ಕೊಡಿ, ನಾನು ಕೂಡ್ಲೆ ಹಾಗೆ ಮಾಡ್ತೀನಿ. ಸರಿನಪ್ಪ. ಏನ್ರಪ್ಪ, ಎಲ್ಲ ತಯಾರಿ ಆಯ್ತೇನ್ರಪ್ಪ? ಹೌದು ಮಾಮ. ಸರಿ, ಮತ್ತೆ ಎಲ್ಲ ಒಂದು ತೆಗೆದುಕೊಂಡು ಬನ್ನಿ. ಆದ್ರೆ ಮಾಮ, ಯಾವ ದಿಕ್ಕು ಕಡೆ ಹೋಗೋದು? ಬಾಪು, ನೀನು ಪ್ರತಿ ಸಲ ಪ್ರಶ್ನೆ ಕೇಳಲೇಬೇಕಾ? ಸುಮ್ಮನೆ ಹೇಳದಷ್ಟು ಕೆಲಸ ಮಾಡು. ಅದು ಹಾಗಲ್ಲ ಮಾಮ. ನಾವು ಮುಂದೆ ಹೋಗ್ತಾ ಹೋಗ್ತಾ ಜಾನುವಾರುಗಳ ನೀರು ಸಿಗುತ್ತೋ ಇಲ್ವೋ ಅನ್ನೋ ಕಾಳಜಿಯಿಂದ ಕೇಳಿದೆ. ಇಲ್ಲಿಂದ ಹೊರಟಾಗ ನಮ್ ಜಾನುವಾರುಗಳಿಗೆ ನೀರು ಕುಡಿಸ್ಕೊಂಡು ಹೋಗ್ಬೇಕಲ್ವಾ? ಅದನ್ನು ನಿಮ್ಗೆ ನಾನೇ ಹೇಳಬೇಕೇನು? ನಿಮ್ಗೇನು ಅರ್ಥ ಆಗೋದಿಲ್ವಾ? ಈಗ ಮುಂದೆ ಇಲ್ಲಿಂದ ಹೋಗ್ಬೇಕಾದ್ರೆ ಮುಂದೆ ನೀರು ಇದೆಯೋ ಇಲ್ವೋ ಅನ್ನೋದನ್ನ ನಾನು ಹೇಗೆ ಹೇಳಕ್ಕಾಗುತ್ತೆ? ಮೊದಲು ನಾನು ಇಲ್ಲಿ ನಿಮ್ಗೆ ಕೊಟ್ಟಿರುವ ಕೆಲಸವನ್ನು ಸರಿಯಾಗಿ ಮಾಡಿ. ಮಾಮ, ನಾನು ಇವನಿಗೆ ಮೊದ್ಲೇ ಹೇಳಿದ್ದೆ ಕುರಿಗಳಿಗೆ ನೀರು ಕುಡಿಸ್ಬಿಡೋಣ ಅಂತ. ಅರೆ ಏನಪ್ಪ, ಯಾಕಿಷ್ಟು ಹೇಳ್ತಿದ್ಯಾ? ಬಾಪೋ, ನಿನಗೇನ್ ಹೇಳಬೇಕು? ಮಾಮ, ನಾನು ಈ ಕೂಡ್ಲೆ ನೀರನ್ನ ಜಾನುವಾರುಗಳಿಗೆ ಕುಡಿಸ್ತೀನಿ, ಹಾಗೆ ಬಿಡಾರವನ್ನ ತೆಗಿತೀನಿ. ಸರಿ ಆಯ್ತು, ಬೇಗ ಬೇಗ ಬಿಡಾರವನ್ನು ತೆಗೀರಿ. ನಡೀರಿ ನಡೀರಿ ನಡೀರಿ. ಭೈರವ, ಓಯ್ ಭೈರವ. ರೀ, ಏನಾಯ್ತು? ಭೈರವ ಇನ್ನೂ ಬಂದಿಲ್ವೇನು? ಇನ್ನು ಇಲ್ಲ. ಮತ್ತೆ ಅವ್ನ್ ಯಾವಾಗ ಬರ್ತಾನೆ? ಅದನ್ನ ನಾನ್ ಹೇಗ್ ಹೇಳಿ? ನೀನ್ ಸ್ವಲ್ಪ ಹೊರಗಡೆ ಹೋಗಿ ನೋಡ್ಕೊಂಡ್ ಬರ್ತೀಯಾ? ರೀ, ಅವ್ನ್ ಬರ್ತಾನೆ ಬಿಡಿ. ಅವನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅದಾಗಲ್ವೇ, ಇವತ್ತು ಅವ್ನ್ ಫಲಿತಾಂಶ ಬರೋದಿದೆ ಅಲ್ವಾ? ಅದಕ್ಕೆ ನನ್ ಮನ್ಸ್ಗೆ ಯಾಕೋ ತಳಮಳ ಆಗ್ತಾ ಇದೆ. ನಿರಂತರವಾಗಿ ತಲೆಯಲ್ಲಿ ಯೋಚನೆಗಳು, ಅವನ್ ಉತ್ತೀರ್ಣ ಆಗ್ತಾನೋ ಇಲ್ವೋ ಅಂತ. ಅವನ್ ಮೇಲೆ ಮಾಮನ ಆಶೀರ್ವಾದ ಚೆನ್ನಾಗೇ ಇದೆ ರೀ. ಎಲ್ಲ ಸರಿ ಹೋಗತ್ತೆ ಅಂತ ಅವರೇ ಹೇಳಿದಾರೆ ಅಲ್ವಾ ಅವನಿಗೆ? ಹೌದು, ಆದ್ರೂ ಏನೋ ತಳಮಳ ಕಣೆ. ಅಮ್ಮ ಅಮ್ಮ ಅಮ್ಮ, ನನ್ ಶಾಲೆಗೆ ಮೊದಲೇ ಸ್ಥಾನದಲ್ಲಿ ಬಂದಿದ್ದೀನಿ. ಅರೆ, ಏನ್ ಹೇಳ್ತಾ ಇದ್ಯೋ ಮಗನೇ? ನೋಡಿ, ನಾನು ಹೇಳಿದ್ದು ನಿಜ ಆಯ್ತು ಅಲ್ವಾ? ಹೌದಪ್ಪ ಮಗನೆ, ನೀನು ದಿನ ರಾತ್ರಿ ಅಷ್ಟು ಓದ್ತಾ ಇದ್ದೆ ಅಲ್ಲ. ಅಮ್ಮ, ನಮ್ಮ ಮೇಷ್ಟ್ರು ಹೇಳ್ತಾ ಇದ್ರು, ಅವರು ನನಗೆ ಶಾಲೆ ಬಿಡು ಅಂತ ಅನ್ಬಾರ್ದಿತ್ತು ಅಂತ ಹೇಳ್ತಿದ್ರು. ನನ್ ಕಷ್ಟಕ್ಕೆ ಫಲ ಸಿಕ್ತು ಅಂದ್ರು. ಅವ್ರು ಹೇಳ್ತಿರೋದ್ ಸರಿ ಇದೆ. ನೀನು ಇಷ್ಟು ದೂರದಿಂದ ನಡೆದು ಶಾಲೆಗೆ ಹೋಗ್ತಾ ಇದ್ದೆ, ಅಷ್ಟು ಕಷ್ಟ ಪಡ್ತಿದ್ದೆ. ಹಾಗ್ ಮಾಡಕ್ ಯಾರಿಗಾಗತ್ ಹೇಳು? ಶಾಲೆನೇ ಬಿಟ್ಬಿಡ್ತಿದ್ರು ಯಾರಾದ್ರೂ. ಮಗನೆ, ನೀನು ನಿನ್ ತಂದೆ ಹೆಸರನ್ನ ಉಳಿಸ್ಬಿಟ್ಟೆ ಕಣ. ಈ ತರ ಎಲ್ಲ ಆಗುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಅಮ್ಮ, ನನಗ್ ಮೊದಲು ಮಾಮ ಅವ್ರನ್ನ ಭೇಟಿ ಮಾಡ್ಬೇಕು. ಮಾಮ ಅವ್ರನ್ನ ಭೇಟಿ ಮಾಡಿ ನನ್ನ ಶಾಲೆಗೆ ಮೊದಲೇ ಸ್ಥಾನ ಬಂದಿದ್ದೀನಿ ಅಂತ ಹೇಳ್ಬೇಕು. ಹೌದಪ್ಪ ಮಗನೆ, ನಾವು ಮಾಮನ್ ಬಿಡಾರಕ್ ಹೋಗ್ ಬರೋಣ. ಮತ್ತೆ ನಡೀರಿ ಬೇಗ, ಯಾಕೆ ತಡ ಮಾಡ್ತಾ ಇದ್ದೀರಾ? ಕೂಡ್ಲೆ ಹೊರಡೋಣ. ನನಗೂ ಮಾಮ ಅವ್ರಿಗೆ ಸಕ್ಕರೆ ಹಂಚೋದಿದೆ. ಹಾಗೆ ಮಾಮ ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ಳೋದಿದೆ.
ಅವನು ದೊಡ್ಡ ಸಾಹೇಬ ಆಗ್ಬೇಕು. ನೀನ್ ಬೇಗ ಸಕ್ಕರೆ ತಗೊಂಡ್ ಬಾ ಹೋಗು. ಆಯ್ತು. ಭೈರವ ನಡಿಯಪ್ಪ, ಹೋಗ್ಬಿಟ್ ಬರೋಣ. ಹಾ, ಮಾಮ ಅವ್ರ ಬಿಡಾರ ಬಂತೇನಪ್ಪ? ಇಲ್ಲ. ಅಂದ್ರೆ ನಾವಿನ್ನೂ ಬಿಡಾರವರೆಗೂ ಮುಟ್ಟಿಲ್ವೇನು? ಅಯ್ಯೋ ಅಪ್ಪ, ಜಾಗಕ್ಕೆ ಬಂದು ತಲುಪಿದೀವಿ. ಮತ್ತೆ ಯಾಕಿಲ್ಲ ಅಂತ ಹೇಳ್ತಿದ್ಯಾ? ರೀ, ಇಲ್ಲಿ ಮಾಮನ್ ಬಿಡಾರನೇ ಇಲ್ವಲ್ಲ? ಏನು? ರೀ ಹೌದು. ಅದ್ ಹೇಗ್ ಸಾಧ್ಯ? ನನ್ಗೊಂದ್ ಮಾತು ಹೇಳಿ, ಮಾಮವ್ರ ಬಿಡಾರ ಇಲ್ಲೇ ಇತ್ತು ತಾನೆ? ಹೌದು ರೀ. ಮತ್ತೆ ಮಾಮವ್ರ ಬಿಡಾರ ಹಠಾತ್ ಆಗಿ ಎಲ್ಲಿ ಕಾಣೆ ಆಗೋಗುತ್ತೆ? ಇಲ್ಲ ಅಂದಿದ್ರೆ ಮಾಮ ನಮ್ಗೆ ಹೇಳಿರ್ತಿದ್ರು ಅಲ್ವಾ, ನಾನು ಇಲ್ಲಿಂದ ಬಿಡಾರ ತೆಗಿತಾ ಇದ್ದೀನಿ ಅಂತ. ಅಮ್ಮ, ಮಾಮ ಎಲ್ಲಿ ಹೋಗಿರ್ಬೋದು? ಅಯ್ಯೋ, ಯಾರಿಗ್ ಗೊತ್ತಪ್ಪ. ಮಾಮ ಏನಾದ್ರೂ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರಾ? ಇಲ್ಲಪ್ಪ ಮಗನೇ. ಮತ್ತೆ ಮಾಮ ಇಲ್ಲಿಂದ ಬಿಡಾರನ್ನ ಯಾಕೆ ತೆಗ್ದಿದ್ದಾರೆ? ಅರೆ, ಇಲ್ಲಿ ಮಾಮನ್ ಕೆಲ್ಸ ಮುಗ್ದಿರ್ಬಹುದು, ಅದಕ್ಕೆ ಇಲ್ಲಿಂದ ಬಿಡಾರನ್ನ ಬೇರೆ ಕಡೆ ಹಾಕಿದ್ದಾರೆ. ಮತ್ತೆ ಮಾಮ ಈಗ ನಮ್ಮನ್ನ ಭೇಟಿ ಆಗೋದಿಲ್ವಾ? ಅಮ್ಮ, ಏನಾದ್ರೂ ಹೇಳು. ಅಮ್ಮ, ನಾವ್ ಏನಾದ್ರೂ ಮಾಡಿ ಮಾಮ ಅವ್ರನ್ನ ಭೇಟಿ ಮಾಡ್ಬೇಕು. ನಾನು ಈಗ್ಲೇ ಹೇಳ್ತೀನಿ, ಮಾಮ ಅವ್ರನ್ನ ಭೇಟಿ ಆಗದೆ ನನ್ ಮನೆಗ್ ಬರೋದಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ಮಾಮ ಭೇಟಿ ಆಗ್ತಾರೆ. ಅರೆ, ಮಾಮ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಲ್ವಾ? ಹ, ಮತ್ತೆ ನಾವಿಲ್ಲಿಗೆ ಬಂದಿದೀವಿ ಅನ್ನೋದು ಸಹ ಅವ್ರಿಗೆ ಗೊತ್ತಾಗತ್ತೆ ಅಷ್ಟೇ. ಅದೇನೂ ಇಲ್ಲ, ನಾನೀಗ ಮಾಮ ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ. ನನ್ ಮಾಮ ಅವ್ರನ್ನ ಭೇಟಿ ಮಾಡ್ಲೇಬೇಕು. ಮಾಮ, ಓ ಮಾಮ. ಭೈರವ, ಸ್ವಲ್ಪ ನಿಂತ್ಕೊಳ್ಳೋ ಮಗು. ಮಾಮ, ಓ ಮಾಮ. ಓ ಮಾಮ. ಮಾಮ,